ಓಂ ವಯಸ್ಸುಪರ್ಣಾ ಉಪಾಸೇತುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣುಃ ಪೂರ್ಧಿಚಕ್ಷುರುಮುಗ್ಧಸ್ಮಾನ್ ನಿಧಯೇವ ಬದ್ಧಾನ್. ಚತುಷ್ಶಿಖಂಡಾ ಯುವತಿಸ್ಸುಪೇಶಾ ಘೃತಪ್ರತೀಕಾ ವಜುನಾನಿವಸ್ತೆ ಯಸ್ಯಾಂ ಸುಪರ್ಣಾ ವೃಷಣಾ ನಿವೇತತುರ್ಯತ್ರ ದೇವಾ ದಧಿರೆ ಭಾಗಧೇಯಂ. ಋಷಭಂ ಮಾ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಹಂತಾರಂ ಶತ್ರುೂಣಾಂ ಕೃಧೆ ವಿರಾಜಂ ಗೋಪಾತಿಂ ಗವಾಹಾಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಏಕೋನಪಂಚಾಶೋತ್ತರಃ ಶತತಮಃ ಭಾಗಃ, 149ನೇ ಭಾಗ. ಅಥ ಪ್ರವರ್ತಮಾನಃ ಅಧ್ಯಾಯಸ್ತು ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ವೈಷ್ಣವೇ ಚ ಪಾಠೆ ಪಂಚದಶೋತ್ತರಃ ಶತತಮಃ ಅಧ್ಯಾಯಃ, 115ನೇ ಅಧ್ಯಾಯ. ಮಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಏಕವಿಂಶತ್ಯಧಿಕಃ ಶತತಮಃ ಅಧ್ಯಾಯಃ, 121ನೇ ಅಧ್ಯಾಯ. ಅಸ್ಮಿನ್ ಶ್ರವಣಭಾಗೆ ವಯಸ್ಸುಪರ್ಣಾಃ ಪ್ರಿಯಮೇಧಾಃ ಋಷಯಃ ಉಪಧ್ವಾಂತಮೂರ್ಣುಃ ಪೂರ್ಧಿಚಕ್ಷುಃ ನಿಧಯೇವ ಬದ್ಧಾನ್ ಅಸ್ಮಾನ್ ಮುಮುಗ್ಧಿ ಇತಿ ನಾಧಮಾನಾಃ ಯಮಿಂದ್ರಂ ಉಪಸೇದುಃ ತೇನ ಋಷೀಂದ್ರೇಣ ದೇವೇಂದ್ರೇಣ ವ್ಯಾಸೇನ ರಚಿತಸ್ಯ ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಸ್ಯ ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್ ಇತಿ ಖ್ಯಾತಸ್ಯ ಆಶ್ವಮೇಧಿಕೆ ಪರ್ವಣಿ ವೈಷ್ಣವಧರ್ಮಾನ್ ಭಗವತ ಜಗದ್ಗುರುಣ ಕೃಷ್ಣೇನ ಪಾಂಡವಾನ್ ಪ್ರತಿ ಉಪದಿಷ್ಟಾನ್ ವಯಮಪಿ ಪಾಮರಾಃ ಶ್ರೋತುಕಾಮಾಃ ಬದ್ಧಾತರಾಃ ಅತ್ರ ಸಂತಿಷ್ಠಾಮಹೆ. ವಿಷ್ಣುಪಂಚಕೋಪವಾಸಾದೀನ್ ಧರ್ಮಾನ್ ಗತೇ ದಿವಸೆ ಅಸೀಕಥತ್ ಕೃಷ್ಣಃ. ಯಥಾ ತಥಾಪಿ ತಥೈವ ವಯಮಪಿ ಸರ್ವಮಿಮಂ ವಿಷಯಂ ಆಕರಣಯಾಮ. ಕೃಷ್ಣ ಹೇಳಿದಂಥ ವಿಷ್ಣು ಪಂಚಕ ಉಪವಾಸ ಮೊದಲಾದ ಧರ್ಮಗಳನ್ನು ಯುಧಿಷ್ಠಿರಾದಿಗಳೇನು ಕೇಳಿದರು, ಅದನ್ನು ನಾವು ಕೂಡ ಶ್ರವಣ ಮಾಡಿದ್ದೆವು. ಮುಂದೆ ಕೃಷ್ಣ ಏನು ಧರ್ಮ ಹೇಳ್ತಾನೆ ಅದನ್ನು ನಾವೀಗ ನೋಡಬೇಕಾಗಿದೆ. ಕೇಶವೇನ ಏವಂ ಆಖ್ಯಾತೆ ಧರ್ಮಪುತ್ರ ಪುನಃ ಪ್ರಭುಂ ಪಪ್ರಚ್ಛ ದಾನಕಾಲಸ್ಯ ವಿಶೇಷಂ ಚ ವಿಧಿಂ ನೃಪ. ದಾನ ಯಾವಾಗ ಮಾಡಿದರೆ
ಅದು ಹೆಚ್ಚು ಫಲಪ್ರದ ಅಂತನ್ನುವುದನ್ನು ನೀನು ನಮಗೆ ವರ್ಣಿಸುವಂತ ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಿದ್ದಾನೆ. ಸೂರ್ಯೇಂದು ಉಪಪ್ಲವೇ ಚೈವ ದತ್ತೇ ದಾನೇ ಚ ಯತ್ಫಲಂ. ವಿಷುವ ಯೋಗದಲ್ಲಿ ಮತ್ತು ಸೂರ್ಯಚಂದ್ರದ ಗ್ರಹಣ ಸಂದರ್ಭದಲ್ಲಿ ಏನಾದರೂ ವಿಶೇಷ ದಾನವನ್ನು ಮಾಡಿದರೆ ಅದರ ಫಲ ಏನು ಅಂತನ್ನುವುದನ್ನು ನೀನು ವರ್ಣಿಸಬೇಕು. ಅದಕ್ಕೆ ಕೃಷ್ಣ ಈ ಮುಂದಿನಂತೆ ಉತ್ತರ ಹೇಳ್ತಿದ್ದಾನೆ. ವ್ಯತಿಪಾತ, ಅಯನ, ದಕ್ಷಿಣಾಯನ, ಉತ್ತರಾಯಣ ಈ ಸಂದರ್ಭದಲ್ಲಿ ಯಾವುದೇ ದಾನ ಮಾಡಿದರೆ ಅದು ಮಹಾಫಲದಾಯಕ. ರಾಜನ್ ಅಯನಯೋರ್ ಮಧ್ಯೆ ವಿಷುವಂ ಸಂಪ್ರಚಕ್ಷತೆ ಸಮೇ ರಾತ್ರಿ ದಿನೇ ತತ್ರ ಸಂಧ್ಯಾಯಾಂ ವಿಷುವೆ ನೃಪ. ದಕ್ಷಿಣಾಯನ ಮತ್ತು ಉತ್ತರಾಯಣಗಳ ಏನು ಪುಣ್ಯಕಾಲ ಇದೆ ಅದರ ಮಧ್ಯದಲ್ಲಿ ಒಂದು ಮೀಟಿಂಗ್ ಪಾಯಿಂಟ್ ಇರ್ತದೆ. ಸರಿಸುಮಾರು ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ಬರ್ತದೆ. ಹಾಗೆ ಮುಂದೆ ಅಕ್ಟೋಬರ್ನಲ್ಲಿ ಒಂದು ಬರಿ ಬರ್ತದೆ. ಆಗ ಹಗಲು ಮತ್ತು ರಾತ್ರಿ ಇವೆರಡೂ ಕೂಡ ಸಮ ಪ್ರಮಾಣದ್ದಾಗಿರ್ತದೆ. ಅದಕ್ಕೆ ವಿಷುವ ಯೋಗ ಅಂತ ವರ್ಣಿಸ್ತಾರೆ. ಜನವರಿ ತಿಂಗಳಲ್ಲಿ ಏನು ಮಕರ ಸಂಕ್ರಮಣ ಅಂತ ಬರ್ತದೆ, ಅದಾದ್ಮೇಲೆ ಮುಂದೆ ಜುಲೈನಲ್ಲಿ ಮತ್ತೊಂದು ಸಂಕ್ರಮಣ ಬರ್ತದೆ. ಇದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅದು ತುಲಾ ಸಂಕ್ರಮಣ ಅಂತ ಹೀಗೆ ಬರ್ತದೆ. ನಾನು ಹೇಳುವಾಗ ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದೆ. ನಮಗೆಲ್ಲ ಗೊತ್ತಿರುವಂತೆ ಜನವರಿಯಲ್ಲಿ ಮಕರ ಸಂಕ್ರಮಣ ಬರ್ತದೆ. ಮುಂದೆ ಈ ಜುಲೈನಲ್ಲಿ ಸರಿಸುಮಾರು ಕರ್ಕಾಟಕ ಸಂಕ್ರಮಣ ಬರ್ತದೆ. ನಾನು ಆವಾಗ ಮತ್ತೊಂದೇನೋ ಬೇರೆ ಏನಾದರೂ ಹೇಳಿದರೆ ಅದನ್ನು ಬಿಟ್ಟುಬಿಡಿ. ಜನವರಿಯಲ್ಲಿ ಬರುವ ಮಕರ ಸಂಕ್ರಮಣವನ್ನೇ ಉತ್ತರಾಯಣದ ಆರಂಭ ಅನ್ನುವುದು. ಹಾಗೆ ಜುಲೈನಲ್ಲಿ ಬರುವಂತಹ ಕರ್ಕ ಸಂಕ್ರಮಣವನ್ನೇ ದಕ್ಷಿಣಾಯನದ ಆರಂಭ ಅಂತ ಅನ್ನೋದು. ಈ ಉತ್ತರಾಯಣ ಪ್ರಾರಂಭ ಕಂಡ ಮೇಲೆ ಒಂದು 3 ತಿಂಗಳ ಬಳಿಕ, ಉತ್ತರಾಯಣಕ್ಕೂ ದಕ್ಷಿಣಾಯಣಕ್ಕೂ 6 ತಿಂಗಳ ಅಂತರ ಇದೆ, ನಮಗದು ಗೊತ್ತಿದೆ. ಈ ಉತ್ತರಾಯಣ ಪ್ರಾರಂಭ ಆದಮೇಲೆ 3 ತಿಂಗಳ ನಂತರ, ಹಾಗೆ ದಕ್ಷಿಣಾಯನ ಪ್ರಾರಂಭ ಆದ ಮೇಲೆ 3 ತಿಂಗಳ ನಂತರ ಏನೊಂದು ಮಧ್ಯಕಾಲ ಬರ್ತದಲ್ಲ, ಅದನ್ನೇ ವಿಷುವಕಾಲ ಅಂತ ಅನ್ನೋದು. ಅದನ್ನು ಈ ಲಕ್ಷಾಲಕಾರಕ್ಕೆ ಅನುಸಾರವಾಗಿ ಅದನ್ನು ಹೇಳಿದ್ದಾರೆ. ನಮಗೂ ಅದು ವೇದ್ಯನೇ ಆಗ್ತದೆ, ಆದರೂ ಲಕ್ಷಾಲಂಕಾರ ಅದನ್ನು ವಿವರಿಸಿದೆ. ದಕ್ಷಿಣಾಯನ ಆದ ಬಳಿಕ ತುಲಾ ಸಂಕ್ರಮಣ ಬರ್ತದೆ ಸುಮಾರು ಅಕ್ಟೋಬರ್ ತಿಂಗಳಿನಲ್ಲಿ. ಅದನ್ನು ಮಧ್ಯಕಾಲ ಅಂತ ಹೇಳ್ತಾರೆ. ಅದನ್ನೇ ಪರ್ವ ಪುಣ್ಯಕಾಲ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅದರಂತೆ ಜನವರಿಯಲ್ಲಿ ಏನು ಮಕರ ಸಂಕ್ರಮಣ ಬರ್ತದೆ, ಉತ್ತರಾಯಣದ ಪ್ರಾರಂಭ, ಅದಾದ್ಮೇಲೆ 3 ತಿಂಗಳ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಆ ಸಂಕ್ರಮಣ ಮತ್ತೊಂದು ಮೇಷ ಸಂಕ್ರಮಣ ಬರ್ತದೆ. ಆ ಮೇಷ ಸಂಕ್ರಮಣವನ್ನು ಕೂಡ ಪರ್ವ ಪುಣ್ಯಕಾಲ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ತಿಂಗಳಿನಲ್ಲಿಯೂ ಕೂಡ ಒಂದೊಂದು ಸಂಕ್ರಮಣ ಇದ್ದೇ ಇರ್ತದೆ. ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಸಂಚಾರ ಮಾಡ್ತಾನೆ ಇರ್ತಾನೆ. ಅದರಲ್ಲಿ ಮಕರ ಸಂಕ್ರಮಣ ಮತ್ತು ಕರ್ಕಾಟಕ ಸಂಕ್ರಮಣವನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ನಾವು ಆಚರಿಸ್ತೇವೆ. ಉತ್ತರಾಯಣ ಪ್ರಾರಂಭ ಆದ್ಮೇಲೆ 3 ತಿಂಗಳ ನಂತರ ಮೇಷ ಸಂಕ್ರಮಣದ ದಿವಸ, ಅದೊಂದು ಪರ್ವ ಪುಣ್ಯಕಾಲ. ಸೂರ್ಯೋದಯ ಆರಂಭಿಸಿ ಎಷ್ಟರವರೆಗೆ ಅಂತ ಅದನ್ನು ಕೊಟ್ಟಿರ್ತಾರೆ. ಹಾಗೇನೆ ದಕ್ಷಿಣಾಯನ ಪ್ರಾರಂಭ ಆದ್ಮೇಲೆ 3 ತಿಂಗಳ ನಂತರ ಅದು ತುಲಾ ಸಂಕ್ರಮಣ. ಅದನ್ನು ಒಂದು ಪರ್ವ ಪುಣ್ಯ ಕಾಲನೆ. ಎಲ್ಲಿವರೆಗೆ ಸೂರ್ಯಾಸ್ತ ಆದ್ಮೇಲೆ, ಸೂರ್ಯೋದಯ ಆದ್ಮೇಲೆ ಎಲ್ಲಿವರೆಗೆ ಅಂತ ಅನ್ನೋದನ್ನ ಅದನ್ನು ಕೂಡ ವಿವರಿಸಿಕೊಟ್ಟಿರ್ತಾರೆ. ಈ ತರ ಅದನ್ನ ಪುಣ್ಯಕಾಲ ಅಂತ ಹೀಗೆ ತಿಳ್ಕೊಳ್ಬೇಕು. ಆಗ ಆ ಕಾಲದ ಮಹತ್ವ ಎಂಥದ್ದು ಸುಂದರವಾಗಿ ಅದನ್ನ ಇಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ.
ಆಗ ನಾನು, ವಿಷ್ಣು, ಬ್ರಹ್ಮ ಮತ್ತು ಮಹೇಶ್ವರ ಈ ಮೂವರು ಕೂಡ ಒಂದೇ ಕಡೆ ಸೇರ್ತೇವೆ ಅಂತ ಹೇಳ್ತಾರೆ. ತಿಷ್ಠಾಮಹ ಸಹಿತಾಹ ಸಕೃತ ಕ್ರಿಯಾ ಕಾರಣ ಕಾರ್ಯಾಣ ಏಕೀಭಾವತ್ವ ಕಾರಣಾತ್. ಕ್ರಿಯೆ, ಕಾರಣ ಮತ್ತು ಕಾರ್ಯ ಅನ್ನುವಂಥ ಮೂರು ವ್ಯಾಪಾರಗಳನ್ನ ಮಾಡುವ ಸಲುವಾಗಿ ಅಥವಾ ವಿಚಾರ ಮಾಡುವ ಸಲುವಾಗಿ ಅಂತ ಕೆಲವು ಕಡೆ ಬರೆದಿದ್ದಾರೆ. ಅದನ್ನ ಮಾಡುವ ಕಾರಣದಿಂದ ನಾವು ಒಂದೇ ಕಡೆ ಸೇರ್ತೇವೆ. ಅದೊಂದು ಬಹಳ ಮಹತ್ವದ ಕಾಲ. ಭಾಗವತದಲ್ಲಿ ಹೀಗೊಂದು ವಿಚಾರವನ್ನು ಒಂದು ಕಡೆ ವರ್ಣನೆ ಮಾಡ್ತಾರೆ. ದ್ರವ್ಯೇಶು ಶಂಕರ ಪ್ರೋಕ್ತಃ ಕ್ರಿಯೇಶು ಗರುಡ ಸ್ಮೃತಃ ಕಾರಣೇಶಸ್ತಥಾ ಬ್ರಹ್ಮ ವಾಯುರಾಧಾರಪಃ ಸ್ಮೃತಃ ಅಂತ ಆ ಒಂದು ಶ್ಲೋಕ. ಎಲ್ಲ ದ್ರವ್ಯಗಳಿಗೂ ಕೂಡ ಶಿವ ಅಧಿಪತಿ, ಮತ್ತೆ ಗರುಡ ಎಲ್ಲ ಕ್ರಿಯೆಗಳಿಗೆ ಅಧಿಪತಿ, ನಿಯಾಮಕ. ಕಾರಣೇಶಃ ತಥಾ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಎಲ್ಲ ಕಾರಣಗಳಿಗೂ ಕೂಡ ಅಧಿಪತಿ ಅಂತ ಬಂದಿದೆ. ಮತ್ತೆ ಮುಂದೆ ವಾಯು ಎಲ್ಲ ಆಧಾರಗಳಿಗೆ, ಆಧಾರವಾದಂಥ ವಸ್ತುಗಳಿಗೂ ಕೂಡ ಅವನು ಅಭಿಮಾನಿ. ಇಲ್ಲಿ ಕ್ರಿಯಾ ಕಾರಣ ಮತ್ತು ಕಾರ್ಯಗಳನ್ನ ವಿಚಾರ ಮಾಡುವ ಸಲುವಾಗಿ ಅಂತ ಇಲ್ಲಿ ಏನು ಬಂತಲ್ಲ, ಅದಕ್ಕಾಗಿ ನನಗದು ನೆನಪಿಗೆ ಬಂತು. ಚತುರ್ಮುಖ ಬ್ರಹ್ಮ ಕರಣ ಅಥವಾ ಕಾರಣಗಳಿಗೆ ಅಧಿಪತಿ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಮೂಲ ಭಾಗವತದ ಶ್ಲೋಕ ದ್ರವ್ಯ ಕ್ರಿಯಾ ಹೇ ತ್ವಯನೇಶ ಕರ್ತೃಭಿ ಮಾಯಾಗುಣೈ ವಸ್ತು ನಿರೀಕ್ಷಿತಾತ್ಮನೆ ಅಂತ ಆ ಶ್ಲೋಕ. ತತ್ರಾತಿಶಯಾತ್ಮ ಬುದ್ಧಿಭಿ ನಿರಸ್ತ ಮಾಯಾ ಕಥಯೇ ನಮೋ ನಮಃ ಅಂತ ಪೂರ್ಣ ಶ್ಲೋಕ. ಅಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ಮಾತನ್ನು ಉದ್ಧರಿಸಿ ಅರ್ಥವನ್ನು ಹೇಳ್ತಾರೆ. ಎಲ್ಲ ದ್ರವ್ಯಗಳಿಗೂ ಶಂಕರ ಅಭಿಮಾನಿ, ಕ್ರಿಯೆಗಳಿಗೆ ಗರುಡ ಅಭಿಮಾನಿ, ಕಾರಣಗಳಿಗೆ ಬ್ರಹ್ಮ ಅಭಿಮಾನಿ. ಇಲ್ಲಿ ನಾವೀಗ ನೋಡ್ತಿರುವಂತೆ ಕ್ರಿಯೆ, ಕಾರಣ ಮತ್ತು ಕಾರ್ಯಗಳು ಇವುಗಳನ್ನು ವಿಚಾರ ಮಾಡುವ ಸಲುವಾಗಿ ನಾವು ಸೇರ್ತೇವೆ ಅಂತ ಈ ಒಂದು ಮಾಹಿತಿ, ಇಂಥದ್ದೊಂದು ಅಪೂರ್ವದ ಮಾಹಿತಿ ನನಗೆ ಬೇರೆ ಕಡೆ ಎಲ್ಲೂ ಕಾಣಿಸಿಲ್ಲ. ಆ ವಿಶ್ವ ಪುಣ್ಯಕಾಲ ಏನು ಬರ್ತದಲ್ಲ, ಆ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನ ನೆನಪು ಮಾಡ್ಕೊಳ್ಬೇಕು. ಪುಣ್ಯಕಾಲ ಅಂತೂ ಹೌದೇ ಹೌದು. ಆಗ ಈ ತ್ರಿಮೂರ್ತಿಗಳು ಅಲ್ಲಿ ಬಂದು ಸೇರ್ತಾರೆ ಅಂತ ಅನ್ನೋದನ್ನು ನಾವು ಅನುಸಂಧಾನ ಮಾಡ್ಕೊಳ್ಬೇಕಷ್ಟೆ. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣುವರ್ ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪಸ್ಸಹ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವ ವಿಷ್ಣುರೂಪಿ ಜನಾರ್ದನಃ ಅಂತ ಅದನ್ನು ವಿವರಿಸ್ತಾರೆ. ವಾಮನ ಪುರಾಣದ ಒಂದು ಮಾತದು. ವಿಷ್ಣುವಿಗೆ 3 ರೂಪಗಳಂತೆ. ಸತ್ವಂ ರಜಸ್ತಮ ಇತಿ ಪ್ರಕೃತೆ ಗುಣಾಃ ತೈಜುಕ್ತ ಪರಃ ಪುರುಷ ಏಕ ಇಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿ ವಿರಿಂಚ ಹರೇ ಚ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನವು ನೃಣಾಂಸ್ಯುಹೋ ಅಂತ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಆ 3 ಗುಣಗಳನ್ನು ನಿಯಮಿಸಲಿಕ್ಕಾಗಿ ಪರಮಪುರುಷನಾದ ನಾರಾಯಣ 3 ರೂಪಗಳನ್ನು ತಾಳ್ತಾನೆ. ಒಂದಂತೂ ವಿಷ್ಣುವಿನ ರೂಪವೇ, ಇನ್ನೆರಡು ರೂಪಗಳನ್ನು ಶಿವನಲ್ಲಿ ಮತ್ತು ಬ್ರಹ್ಮನಲ್ಲಿ ಇಟ್ಟಿದ್ದಾನೆ. ಸ್ಥಿತ್ಯಾದೆ, ಸ್ಥಿತಿ ಪಾಲನೆ ಮಾಡಲಿಕ್ಕಾಗಿ, ನಾಶ ಮಾಡಲಿಕ್ಕಾಗಿ ಮತ್ತು ಸೃಷ್ಟಿ ಮಾಡಲಿಕ್ಕಾಗಿ. ಅಲ್ಲಿ ವಾಮನ ಪುರಾಣದ ಈ ಶ್ಲೋಕ ಬ್ರಹ್ಮನಲ್ಲಿ ಬ್ರಹ್ಮ ಹೆಸರಿನಿಂದಲೂ ಶಿವನಲ್ಲಿ ಶಿವ ಎಂಬ ಹೆಸರಿನಿಂದಲೂ ಇದ್ದಾನೆ. ಅಂತೂ ವಿಶ್ವ ಪರ್ವ ಪುಣ್ಯಕಾಲದಲ್ಲಿ ಪರಮಾತ್ಮ ಈ 3 ರೂಪಗಳಿಂದ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಅವನ 2 ರೂಪಗಳಿಗೆ ಶಿವ ಮತ್ತು ಬ್ರಹ್ಮರಿಬ್ಬರು ಕೂಡ ಅಧಿಷ್ಠಾನರಾಗಿರ್ತಾರೆ. ಆ ದೃಷ್ಟಿಯಿಂದ ಬಹಳ ಮಹತ್ವದ ಒಂದು ಕಾಲ ಅದು, ಆ ಪರ್ವಕಾಲ ಅಂತ ಅನ್ನೋದು. ನಾವು ಆಗ ಒಟ್ಟಾದಾಗ ಅದನ್ನೇ ಕಲಾರಹಿತವಾದಂತಹ ಪರಮಪದ ಅಂತ ಕರೀತಾರೆ. ವಿಶ್ವ ಅಂತದ ಹೆಸರಿಂದು ಪರಮ ಪವಿತ್ರವಾದದ್ದು. ಕಲಾರಹಿತವಾದ ಪರಮಪದ ಅಂದ್ರೆ ಏನು ಅದು ನನಗೆ ಗೊತ್ತಾಗಲಿಲ್ಲ. ಅಲ್ಲೇನಿದ್ದು ಅದನ್ನು ಹೇಳಿದ್ದೇನೆ ಅಷ್ಟೆ. ಬ್ರಹ್ಮ, ಪರಮ ಬ್ರಹ್ಮ ಅಂತ ಹೀಗೆಲ್ಲ ಹೇಳ್ತಾರೆ. ಆಗ ಎಲ್ಲರೂ ಪರಮಪದದ ಬಗ್ಗೆ ಆಲೋಚನೆ ಮಾಡ್ತಾರಂತೆ. ಪರಮಾತ್ಮನ ಧ್ಯಾನಕ್ಕೆ ಬಹಳ ಮಹತ್ವದ್ದದು. ದೇವತೆಗಳು, ಪಿತೃಗಳು, ರುದ್ರರು, ವಸುಗಳು, ಸಿದ್ಧರು, ಮರುತ್ತುಗಳು, ಸಮುದ್ರರು, ನಾಗರು, ಯಕ್ಷರು ಅವರೆಲ್ಲರೂ ಕೂಡ ಜಿತೇಂದ್ರಿಯರಾಗಿರ್ತಾರೆ. ಉಪವಾಸ ಮಾಡಿಕೊಂಡು ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗ್ತಾರೆ.
ಇದು ನಾವು ಕೂಡ ಆಚರಣೆಗೆ ತರಬೇಕಾದಂತಹ ತುಂಬ ಮಹತ್ವದ ಸಂಗತಿ. ಅದು ಯಾವಾಗಲೂ ಸಾಯಂಕಾಲ ಬರುವಂಥದ್ದಲ್ಲದು, ಸಾಮಾನ್ಯವಾಗಿ ಬೆಳಗಿನ ಹೊತ್ತು ನಮ್ಮ ಆನ್ನಿಕದಲ್ಲೇ ಬರ್ತಿರ್ತದೆ. ನಾವು ಅದನ್ನು ಹೀಗೆ ಆಚರಣೆಗೆ ತಂದ್ರೆ ಆಯ್ತಷ್ಟೆ. ಆಗ ಅನ್ನ, ಗೋವು, ಎಳ್ಳು, ಭೂಮಿ, ಮತ್ತೆ ಮನೆಗಳು, ಧಾನ್ಯಗಳು, ಆನೆ, ಕುದುರೆ ಮೊದಲಾದ ವಾಹನಗಳು, ಹಿಂದೂ ಕೂಡ ನಾನು ಹೇಳಿರುವಂತಹ ಅನೇಕ ದಾನಗಳು, ಅದನ್ನೆಲ್ಲವನ್ನು ಮಾಡಬಹುದು. ಶ್ರೋತ್ರಿಯರಿಗೆ, ಬ್ರಾಹ್ಮಣರಿಗೆ ದಾನ ಮಾಡಿದ್ದು ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ. ವರ್ಧತೆ ಅಹರಹ ಪುಣ್ಯಂ ತದ್ದಾನಂ ಕೋಟೆ ಸಂಮಿತಂ. ಆ ಕಾಲದಲ್ಲಿ ನನಗೆ ಅಥವಾ ರುದ್ರನಿಗೆ ಅಭಿಷೇಕ ಇತ್ಯಾದಿಗಳನ್ನ ಮಾಡಬೇಕು. ಸ್ನಪನ ಅಂದ್ರೆ ಅಭಿಷೇಕ ಅಂತ ಅದರ ಅರ್ಥ. ಅನುವಾದ ಮಾಡುವವರೊಬ್ಬರು ಸರಿಯಾಗಿ ಮಾಡಿಲ್ಲ ಅದನ್ನ. ಮೋಕ್ಷೋಪಯೋಗಿ ಜ್ಞಾನವನ್ನು ಪಡೆಯುವ ಅಪೇಕ್ಷೆ ಇದ್ರೆ ಶಂಕರನನ್ನು ಪೂಜಿಸಬೇಕು ಅಂತ ಹೀಗೇನೋ ಒಂದು ಬೇರೆ ಹೇಳಿದ್ದಾರೆ. ಅದು ಅಲ್ಲಿ ಇರುವಂತಹ ಅರ್ಥ ಅಲ್ಲ. ಅಂತೂ ಹೀಗೆ ಅರ್ಚನೆ ಮಾಡಬೇಕು. ಅದರಿಂದ ಮಹಾಫಲ ಇದೆ. ಅನೇಕ ಜನ್ಮಗಳ ಪಾಪ ಪರಿಹಾರ ಕಾಣ್ತದೆ. 10 ಅಶ್ವಮೇಧ ಯಾಗ ಮಾಡಿದ ಫಲ ಇದೆ. ಮುಂದೆ ದಿವ್ಯವಾದ ವಿಮಾನವನ್ನೇರಿ ನನ್ನ ಲೋಕ ಅಥವಾ ರುದ್ರನ ಲೋಕಕ್ಕೆ ಹೋಗ್ತಾನೆ ಆ ಸಾಧಕ. ಗಂಧರ್ವರು ಇವನನ್ನ ಮೆಚ್ಚುತ್ತಾರೆ. ಅನೇಕ ಸಾವಿರ ಕೋಟಿ ವರ್ಷಗಳ ಕಾಲ ದೇವಲೋಕದಲ್ಲಿ ಸುಖವಾಗಿ ವಾಸ ಮಾಡ್ತಾನೆ. ಮುಂದೆ ಅಲ್ಲಿಂದ ಹೊರಗೆ ಬಂದು 4 ವೇದಗಳ ಅರ್ಥವನ್ನು ತಿಳಿದಂತಹ ಬ್ರಹ್ಮಜ್ಞಾನಿಯಾಗಿ ಭೂಲೋಕದಲ್ಲಿ ಹುಟ್ಟುತ್ತಾನೆ. ಗ್ರಹಣದ ಸಂದರ್ಭದಲ್ಲಿ ನನ್ನನ್ನ, ಶಂಕರನನ್ನ ಸ್ತುತಿಸಬೇಕು. ನನಗೆ ಸಂಬಂಧಪಟ್ಟಂತಹ ಗಾಯತ್ರಿಯನ್ನಾದರೂ ಧ್ಯಾನಿಸ್ಬೇಕು. ಗಾಯತ್ರಿ ಮಾಮಿಕಾಂವಾಪಿ ಜಪೇದ್ವಾ ಶಂಕರಸ್ಯವ, ಅಥವಾ ಶಂಕರನನ್ನು ಕುರಿತು ಸ್ತೋತ್ರಗಳನ್ನಾದರೂ ಮಾಡಬೇಕು. ಶಿವನನ್ನ ಮತ್ತು ನನ್ನನ್ನು ಇಬ್ಬರನ್ನು ಸ್ತುತಿಸಬೇಕು ಅಂತ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಕೆಲವು ಮಂತ್ರಗಳು ನೆನಪಿಗೆ ಬರ್ತವೆ. ರುದ್ರಾಧ್ಯಾಯವನ್ನ ಆ ಸಂದರ್ಭದಲ್ಲಿ ಪಾರಾಯಣ ಮಾಡಬಹುದು. ತುಂಬ ಶ್ರೇಷ್ಠವಾದಂತಹ ಒಂದು ಸ್ತೋತ್ರ ಅದು, ಯಜುರ್ವೇದದ ರುದ್ರಾಧ್ಯಾಯ. ಮತ್ತೆ ಹರಿವಂಶದಲ್ಲಿ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಅಂತ, ಹೀಗೆ ಶಿವರೂಪದಲ್ಲಿರುವ ವಿಷ್ಣು, ವಿಷ್ಣು ರೂಪದಲ್ಲಿರುವ ಶಿವ ಅಂತ ಹೀಗೆಲ್ಲ ಇಬ್ಬರನ್ನು ಕೂಡ ಸ್ತುತಿಸಿದಂತಹ ಕೆಲವು ಭಾಗಗಳು ಕಂಡು ಬರ್ತವೆ. ಮತ್ತೆ ತುಂಬ ಮುಖ್ಯವಾಗಿ ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳಿವೆ. ಅವುಗಳನ್ನು ಈಗ ನನಗೆ ನೆನಪಿಸಿಕೊಳ್ಳಿಕ್ಕೆ ಅನುಕೂಲ ಆಯಿತು. ಭಾಗವತದ 8ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಕಂಡು ಬರ್ತದೆ. ಅದು ಈ ಶಿವನನ್ನ ಮತ್ತು ಶಿವಾಂತರ್ಗತನಾದಂತಹ ಭಗವಂತನನ್ನ ಸ್ತುತಿಸಿದಂಥ ಒಂದು ಭಾಗ ಇದು. ಸಮುದ್ರದ ಮಥನ ಸಂದರ್ಭದಲ್ಲಿ ಆ ಕಾಲಕೂಟ ವಿಷವನ್ನ ಶಿವ ಪಾನ ಮಾಡಿದ್ನಲ್ಲ, ಆಗ ಶಿವ ತಮಗೆ ಮಾಡಿದಂಥ ಉಪಕಾರವನ್ನು ನೆನೆಸಿ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿದ್ರಂತೆ. ದೇವದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ತ್ರಾಹಿನ ಶರಣಾಪನ್ನಾನ್ ತ್ರೈಲೋಕ್ಯ ದಹನಾತ್ ವಿಷಾತ್, ಈ ವಿಷದಿಂದ ಕಾಪಾಡುವಂತ. ಇದಾದ್ಮೇಲೆ ಅವನು ವಿಷವನ್ನು ಪಾನ ಮಾಡಿದ್ದಿರಬೇಕು, ಅದೇನೇ ಇರಲಿ. ಆ ಪ್ರಸಂಗದಲ್ಲಿ ತ್ವಮೇವ ಸರ್ವಭೂತ್ ಜಗತಾಂ ಈಶ್ವರೋ ಬಂಧಮೋಕ್ಷಯೋ ನತ್ವಾಂ ಅರ್ಚಂತೆ ಕುಶಲಾಹ ಪ್ರಪನ್ನಾರ್ಥ ಹರಂ ಗುರುಂ. ಶಿವಾಂತರ್ಯಾಮಿಯಾದ ನಾರಾಯಣನೇ, ಬ್ರಹ್ಮರುದ್ರಾದಿ ಸಕಲ ಜಗತ್ತಿಗೂ ಕೂಡ ಮೋಕ್ಷ ಕೊಡ್ಲಿಕ್ಕೆ ನೀನೊಬ್ಬನೇ ಶಕ್ತ. ಶರಣಾಗತರಾದಂಥ ಜೀವಿಗಳ ದುಃಖ ಪರಿಹಾರ ಮಾಡುವಂಥವನು ನೀನೇ. ನಿನ್ನನ್ನೇ ಜ್ಞಾನಿಗಳ ಆರಾಧನೆ ಮಾಡ್ತಾರೆ ಅಂತ ಇಲ್ಲಿ ಬಂದಿದೆ. ಈ ಶಿವನೇ ಬಂಧ ಮೋಕ್ಷ ಇತ್ಯಾದಿ ಎಲ್ಲದಕ್ಕೂ ಕೂಡ ಕಾರಣ ಅಂತ ಏನು ಬಂತಲ್ಲ, ಇಂಥವೆಲ್ಲ ಈ ಮಾತುಗಳನ್ನ ಅಂತರ್ಯಾಮಿಯ ವಿವಕ್ಷೆಯಿಂದ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಶಿವನನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಅವನೊಳಗಿರುವಂತಹ ಪರಮಾತ್ಮನನ್ನ ಧ್ಯಾನಿಸ್ಬೇಕು ಅಂತ ಅರ್ಥ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ, ನೀನೇ ಪರಮಗುಹ್ಯ. ಪರಮಪದ ಅಂತಲೇ ಇಲ್ಲಿ ಬಂತು ಈಗ ನಾವು ನೋಡ್ತಿರುವ ಭಾಗದಲ್ಲಿ, ಅದಕ್ಕಾಗಿ ಇದನ್ನ ಹೇಳಿದೆ. ಕಾಲಃ ಕ್ರತುಃ ಸತ್ಯಂ ಋತಂ ಚ ಧರ್ಮ ತ್ವಯಿ ಅಕ್ಷರಂ ಯತ್ ತ್ರಿವೃದ ಆಮನಂತೆ. ಜಗತ್ತಿಗೆಲ್ಲದಕ್ಕೂ ಕೂಡ ನೀನೇ ಕಾರಣನಾಗಿದ್ದೆ.
ಅಲ್ಲಿ ಆ 8ನೇ ಅಧ್ಯಾಯದ 8ನೇ ಸ್ಕಂದದ 7ನೇ ಅಧ್ಯಾಯದ 29ನೇ ಶ್ಲೋಕ ಒಂದು ನನಗೀಗ ನೆನಪಿಗೆ ಬಂದದ್ದು. ಮುಖಾನಿ ಪಂಚೋಪನಿಷತ್ತವೇಶ ಯೈಸ್ತ್ರಿಂಶದಷ್ಟೋತ್ತರ ಮಂತ್ರವರ್ಗ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದಿವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಅಂತ. ಶಿವನೇ, ನೀನು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖಗಳಿಂದ ಸದ್ಯೋಜಾತಂ ಪ್ರಪದ್ಯಾಮಿ, ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ, ಅಘೋರೇಭ್ಯೋತ ಘೋರೇಭ್ಯ ಘೋರತರೇಭ್ಯ ತತ್ಪುರುಷಾಯ ವಿದ್ಮಹೆ ಈಶಾನ ಸರ್ವವಿದ್ಯಾನಾಂ ಎಂಬ 5 ನರಸಿಂಹಸ್ತುತಿ ರೂಪವಾದ ಮಹಾನಾರಾಯಣ ಉಪನಿಷತ್ತಿನ ಮಂತ್ರಗಳು ನಿನ್ನ ಮುಖದಿಂದ ವ್ಯಕ್ತ ಆದವು. ಅವನ್ನೆಲ್ಲ ನಾವು ಚಿನ್ನ ಮಾಡಿದರೆ, ಅಲ್ಲಿ ಪದಚ್ಛೇದ ಮಾಡಿದರೆ 38 ಕಲಾರೂಪವಾದಂತಹ ಮಂತ್ರಗಳ ಒಂದು ವರ್ಗ ಸೃಷ್ಟ ಆಗ್ತದಂತೆ. ಅದನ್ನೇ ನಾವೀಗ ನೋಡಬೇಕು. ಮುಂದೆ ಭಾಗವತ ಪ್ರವಚನ ಸಂದರ್ಭದಲ್ಲಿ ನೋಡೋಣ. ಈಗ ಒಂದು ಬಾರಿ ಅದು ನೆನಪಿಗೆ ಬಂತು, ಶಿವನನ್ನ ಮತ್ತು ವಿಷ್ಣುವನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ. ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ದೇವ ಸ್ವಯಂ ಜ್ಯೋತಿರವಸ್ಥಿತತೆ. ಶಿವನೇ, ನಿನಗೆ ಕೈಲಾಸಾಧಿಪತ್ಯ ಮೊದಲಾದಂಥ ವೈಭವ ಬಂದಿದ್ದು ಈ ಪರಮಾತ್ಮನಿಂದಲೇ, ವಿಷ್ಣುವಿನಿಂದಲೇ ಅಂತ ಅವನ ಪ್ರಾರ್ಥನೆ. ಅದಕ್ಕಾಗಿ ನಾನೀಗಾಗಲೇ ಹೇಳಿದಂತಹ ವಾಮನ ಪುರಾಣದ ಶ್ಲೋಕ, ಅದು ಬ್ರಹ್ಮ, ವಿಷ್ಣು, ರುದ್ರ ಮೂವರನ್ನು ಕೂಡ ಸ್ತುತಿಸುವಂತಹ ಶ್ಲೋಕ ಆಯಿತು. ಅದಲ್ಲದೆ ಹೀಗೆ 5 ಮಂತ್ರಗಳಿಂದ ಸದ್ಯೋಜಾತಂ ಪ್ರಪದ್ಯಾಮಿ, ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ, ಈ ಎಲ್ಲ ಮಂತ್ರಗಳಿಂದ ಅದರ ಕಲಾ ಸಂಪಾದನೆ ಅಂದರೆ ಹೀಗೆ ಅಂತ ವರ್ಣನೆ ಮಾಡ್ತಾರೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ 4 ಮಂತ್ರಗಳು, 4 ಭಾಗಗಳು ಮಾಡ್ಕೊಂಡಂತ ಮೊದಲನೇ ಒಂದು ವರ್ಗ ಇದು. ಅಘೋರೇಭ್ಯೋತ ಘೋರೇಭ್ಯ ಘೋರ ಘೋರತರೇಭ್ಯ ಸರ್ವೇಭ್ಯ ಸರ್ವಶರ್ವೇಭ್ಯ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಅಂತ ಇದು 2ನೇ ವರ್ಗ. ಅದರಲ್ಲಿ ಅಘೋರೇಭ್ಯ ಅಥ ಘೋರೇಭ್ಯ ಘೋರ ಹೀಗೆ ಮೊದಲಾದ 8 ಭಾಗಗಳಿವೆ. ಮುಂದೆ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ ಬಲವಿಕರಣಾಯ ನಮಃ ಬಲಾಯ ನಮಃ ಬಲ ಪ್ರಮಥನಾಯ ನಮಃ ಸರ್ವಭೂತ ದಮನಾಯ ನಮಃ ಮನ ಉನ್ಮಾಯನಾಯ ನಮಃ ಅಂತ ಹೀಗೆ ಮತ್ತಷ್ಟು 13 ಮಂತ್ರಗಳನ್ನು ಒಳಗೊಂಡಂಥ 13 ಭಾಗಗಳನ್ನು ಒಳಗೊಂಡಂಥ 3ನೇ ವರ್ಗ ಅದು. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ, ಭವೇ ಅಭವೇ ನಾತಿ ಭವೇ ಭವಸ್ವಮಾಂ ಭವ ಉದ್ಭವಾಯ ನಮಃ ಅಂತಿದು 4ನೇ ಮಂತ್ರವರ್ಗ. ಅದರಲ್ಲಿ 8 ಅಂಗಗಳಿವೆ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವ ಅಂತ ಹೀಗೆ 5ನೇ ವರ್ಗ. ಅದರಲ್ಲಿ 5 ಭಾಗಗಳಿವೆ. ಇವೆಲ್ಲ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂಥವು. ಒಟ್ಟು ಸೇರಿಸಿದ್ರೆ ಇವೆಲ್ಲವೂ ಕೂಡ 38 ಆಗ್ತವೆ. ಭಾಗವತದ ವಂಶೀಧರ ವ್ಯಾಖ್ಯಾನದ ಭಾವಾರ್ಥ ದೀಪಿಕಾ ಅಂತಿದೆ. ಅಲ್ಲಿ ಪೂರ್ತ ಕಮಲಾಕರ ಅನ್ನೋ ಒಂದು ಗ್ರಂಥವನ್ನು ಉದ್ಧರಿಸಿ ಹೀಗೆ ಅದನ್ನು ಧ್ಯಾನಿಸಬೇಕಾದ ವಿಧಾನವನ್ನು ಹೇಳ್ತಾರೆ. ನಮ್ಮ ಗುರುಗಳಾದ ಹಯವದನ ಪುರಾಣಿಕರ ಆಚಾರ್ಯರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಇದು ವಂಶೀಧರ ವ್ಯಾಖ್ಯಾ ನಮಗೆ ಸ್ವೀಕಾರಕ್ಕೆ ಯೋಗ್ಯವೇ ಅಂತ ನಾನು ನಮ್ಮ ಗುರುಗಳನ್ನ ಪ್ರಶ್ನಿಸಿದಾಗ ಅವರು ನಮಗಿದು ವಿರುದ್ಧ ಏನಲ್ಲ, ಆದ್ದರಿಂದ ಅದನ್ನು ಸ್ವೀಕಾರ ಮಾಡಬಹುದು, ನಾವು ಅದನ್ನು ಆಚರಣೆಗೆ ತರಬಹುದು ಅಂತ ಹೇಳಿದ್ರು ಅವರು. 38 ಭಾಗಗಳಾದವು ಈ 5 ವರ್ಗಗಳಿಂದ. ನಾವು ಅದನ್ನು ನೋಡಿದ್ದೇವೆ. ಆ 38 ಈ ಕಲೆಗಳಿವೆ ಅಂತೆ. ಶಾಂತಿ, ವಿದ್ಯಾ, ಪ್ರತಿಷ್ಠಾ, ಧೃತಿ, ತಮ, ಮೋಹ, ರಕ್ಷಾ, ನಿದ್ರಾ, ಸರ್ವವ್ಯಾಧಿ, ಮೃತ್ಯು, ಕ್ಷುಧಾ, ತೃಷ್ಣಾ, ರಜಾ, ಸ್ವಾಹ, ರತಿ, ಕಲ್ಯಾಣಿ, ಕಾಮ, ಸಂಧಿನಿ, ಕ್ರಿಯಾ, ವೃದ್ಧಿ, ಛಾಯಾ, ಧಾತ್ರಿ, ಬ್ರಾಹ್ಮಣಿ, ಶೋಷಣಿ, ಜ್ವರ, ಸಿದ್ಧಿ, ಋದ್ಧಿ, ದಿತಿ, ಲಕ್ಷ್ಮಿ, ಮೇಧ, ಕಾಂತಿ, ಸ್ವಧಾ, ಪ್ರಭಾ, ಶಶಿನಿ, ಅಭಯದ, ಬ್ರಹ್ಮೇಷ್ಟದ, ಮರೀಚಿ ಮತ್ತು ಜ್ವಾಲಿನಿ ಅಂತ 38 ಕಲಾಗಳಿವೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಮೊದಲನೇ ವರ್ಗ ಬಂತಲ್ಲ, 4 ಭಾಗಗಳನ್ನು ಒಳಗೊಂಡದ್ದು. ಅಲ್ಲಿ ತತ್ಪುರುಷಾಯ ವಿದ್ಮಹೆ ಅಂತ ಮೊದಲನೇ ಭಾಗ, ಶಾಂತಿ ಅಂತ ಮೊದಲನೇದ್ದು. ತತ್ಪುರುಷಾಯ ವಿದ್ಮಹೆ ಶಾಂತ್ಯೈ, ಮುಂದೆ ಮಹಾದೇವಾಯ ಧೀಮಹಿ ವಿದ್ಯಾಯೈ, ತನ್ನೋ ರುದ್ರ ಪ್ರತಿಷ್ಠಾಯೈ, ಪ್ರಚೋದಯಾತ್ ಧೃತ್ಯೈ 4 ಮಂತ್ರಗಳು. ಅಘೋರೇಭ್ಯ ತಮಾಯೈ,
ಅಥ ಘೋರೇಭ್ಯೋ ಮೋಹಾಯೈ ಘೋರರಕ್ಷಾಯೈ ಘೋರತರೇಭ್ಯೋ ನಿದ್ರಾಯೈ ಸರ್ವೇಭ್ಯಃ ಸರ್ವವ್ಯಾಧ್ಯೈ ಸರ್ವಶರ್ವೇಭ್ಯೋ ಮೃತ್ಯವೆ ನಮಸ್ತೆ ಕ್ಷುಧಾಯೈ ರುದ್ರರೂಪೇಭ್ಯಃ ತೃಷ್ಣಾಯೈ 8 ಮಂತ್ರಗಳು. ವಾಮದೇವಾಯ ರಜಾಯೈ ಜ್ಯೇಷ್ಠಾಯ ಸ್ವಾಹಾಯೈ ಶ್ರೇಷ್ಠಾಯ ರತ್ಯೈ ರುದ್ರಾಯ ಕಲ್ಯಾಣ್ಯೈ ಕಾಲಾಯ ಕಾಮಾಯೈ ಕಲವಿಕರ್ಣಾಯ ಸಂಧಿನ್ಯೈ ಬಲವಿಕರ್ಣಾಯ ಕ್ರಿಯಾಯೈ ಬಲಾಯ ವೃದ್ಧ್ಯೈ ಬಲಚ್ಛಾಯಾಯೈ ಪ್ರಮಥನಾಯ ಧಾತ್ರ್ಯೈ ಸರ್ವಭೂತಧಮನಾಯ ಬ್ರಾಹ್ಮಣ್ಯೈ ಮನಃ ಶೋಷಿಣ್ಯೈ ಉನ್ಮನಾಯ ಜರಾಯೈ ಸದ್ಯೋಜಾತಂ ಪ್ರಪದ್ಯಾಮಿ ಸಿದ್ಧ್ಯೈ ಹೀಗೆ ಉನ್ಮನಾಯ ಜ್ವರಾಯೈ ಅಂತ ಹೇಳಿದ್ನಲ್ಲ, ಅವು 13 ಮಂತ್ರಗಳು. ಮುಂದೆ ಸದ್ಯೋಜಾತಂ ಪ್ರಪದ್ಯಾಮಿ ಸಿದ್ಧ್ಯೈ ಸದ್ಯೋಜಾತಾಯ ವೈ ನಮಃ ಋದ್ಧ್ಯೈ ಭವೇ ದಿತ್ಯೈ ಭವೇ ಅಭವೇ ಲಕ್ಷ್ಮ್ಯೈ ನಾತಿ ಭವೇ ಮೇಧಾಯೈ ಭಜಸ್ವಮಾಂ ಕಾಂತ್ಯೈ ಭವ ಸ್ವಧಾಯೈ ಉದ್ಭವಾಯ ಪ್ರಭಾಯೈ ಅಂತ 8 ಮಂತ್ರಗಳು. ಈಶಾನ ಸರ್ವವಿದ್ಯಾನಾಂ ಶಶಿನ್ಯೈ ಈಶ್ವರ ಸರ್ವಭೂತಾನಾಂ ಅಭಯದಾಯೈ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮನ್ ಬ್ರಹ್ಮೇಷ್ಟದಾಯೈ ಶಿವೋ ಮೇ ಅಸ್ತು ಮರೀಚ್ಯೈ ಸದಾಶಿವ ಜ್ವಾಲಿನ್ಯೈ ಅಂತ ಒಟ್ಟು 5 ಮಂತ್ರಗಳು. ಒಟ್ಟು 32 ಮಂತ್ರಗಳು. ಈಶಾನಸ್ಯ ಕಲಾ ಪಂಚ, ಈಶಾನ ಸರ್ವವಿದ್ಯಾನಾಂ ಅಂತ ಏನು ಬಂತು ಅದಕ್ಕೆ 5 ಮಂತ್ರಗಳು. ಚತಸ್ರಃ ಪುರುಷಸ್ಯ, ಮುಂದೆ ತತ್ಪುರುಷಾಯ ವಿದ್ಮಹೇ ಅಂತ ಮೊದಲನೇದು ಏನು ಬಂತು ಅದಕ್ಕೆ 4. ಅಷ್ಟೌ ಪ್ರೋಕ್ತ ಅಘೋರಸ್ಯ, ಅಘೋರೇಭ್ಯೋತು ಘೋರೇಭ್ಯೋ ಅನ್ನೋದಕ್ಕೆ 8. ವಾಮಸ್ಯಾಥ 13, ವಾಮದೇವಾಯ ನಮೋ ಅನ್ನೋದಕ್ಕೆ 13 ಭಾಗಗಳು. ಸದ್ಯೋಜಾತ ಕಲಾಹ 8, ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ನಮಃ ಅನ್ನೋದಕ್ಕೆ 8 ಮಂತ್ರಗಳು. 38 ಕಲಾಹ ಇಮಾಹ ಅಂತ ಪೂರ್ತ ಕಮಲಾಕರ ಅನ್ನುವ ಧರ್ಮಗ್ರಂಥ ಅದನ್ನ ಭಾಗವತದ ವಂಶೀಧರ ವ್ಯಾಖ್ಯ ಉದ್ಧರಿಸಿದೆ. ಹೀಗೆ ಶಿವನನ್ನ ಮತ್ತು ಶಿವನ ಅಂತರ್ಯಾಮಿಯಾದ ವಿಷ್ಣುವನ್ನು ಸ್ತುತಿಸಬೇಕು ಅಂತ ಬಂದಿದ್ದರಿಂದ ಇಂಥ ಅಂತರ್ಯಾಮಿ ಸ್ತುತಿಗಳನ್ನ ಭಾಗವತ ಇನ್ನೂ ಅನೇಕ ಕಡೆ ವರ್ಣನೆ ಮಾಡಿದೆ. ಅಲ್ಲಿ ಅವೆಲ್ಲವನ್ನೂ ಕೂಡ ನಾವು ಸ್ತುತಿಸಬೇಕು. ಆ ಪರ್ವಕಾಲದಲ್ಲಿ ಅದ್ರ ಪಾರಾಯಣ ಮಾಡಬೇಕು. ಭಾಗವತದ ವಂಶೀಧರದ ವ್ಯಾಖ್ಯಾನದ 38 ಕಲಾಗಳನ್ನ, ಸ್ತ್ರೀಲಿಂಗದಲ್ಲಿ ಹೇಳಲ್ಪಟ್ಟಂತಹ ಕಲಾಗಳನ್ನ ನಮ್ಮೊಂದು ಹೇಳುವುದು ಗ್ರಾಹ್ಯ ಅಂತ ಅನಿಸದೇ ಹೋದ್ರೆ ಈ ಮಹಾನಾರಾಯಣ ಉಪನಿಷತ್ತಿನ 38 ಮಂತ್ರಗಳೇನಿವೆ ಅವುಗಳನ್ನಾದ್ರೂ ಕೂಡ ಧ್ಯಾನಿಸಬಹುದು. ಇದು ಕೇವಲ ವಿಶ್ವ ಪರ್ವ ಪುಣ್ಯಕಾಲಕ್ಕೆ ಮಾತ್ರ ಅಲ್ಲ, ಹೊರತು ಈ ಗ್ರಹಣಕ್ಕೂ ಕೂಡ ಸಂಬಂಧಪಡ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಇಂಥದ್ರೆಲ್ಲ ಧ್ಯಾನ ಮಾಡಿದರೆ ದುರ್ಬಲೋಪಿ ಭವೇದ್ ರಾಹು ಅದರಿಂದ ದುರ್ಬಲನಾಗ್ತಾನೆ, ಮತ್ತೆ ಚಂದ್ರ ಅದರಿಂದ ಬಲಶಾಲಿ ಆಗ್ತಾನೆ ಅಂತ ಅದನ್ನ ವರ್ಣಿಸ್ತಾರೆ. ಯಾವುದೇ ದಾನ ಮಾಡುವುದು ಆ ಗ್ರಹಣ ಸಂದರ್ಭದಲ್ಲಿ ಮಾಡಿದರೆ ಅದರಿಂದ ಹೆಚ್ಚು ಫಲ ಇದೆ. ಮುಂದೆ ಅದರ ಫಲವಾಗಿ ಅವನು ಈ ವ್ಯಕ್ತಿ ಮೃತನಾದ್ಮೇಲೆ ಚಂದ್ರನಂತೆ ಸೂರ್ಯನಂತೆ ಕಂಗೊಳಿಸುವ ವಿಮಾನದಲ್ಲಿ ಕೂತ್ಕೊಂಡು ಶ್ರೇಷ್ಠ ಲೋಕಗಳಿಗೆ, ಚಂದ್ರಾದಿ ಲೋಕಗಳಿಗೆ ಹೋಗ್ತಾನೆ. ಮುಂದೆ ವೇದಾಂಗ ಪಾರಂಗತನಾದ ಜ್ಞಾನಿಯಾದ ಬ್ರಾಹ್ಮಣನಾಗಿ, ಶ್ರೀಮಂತನಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅಂತ ಅದರ ವರ್ಣನೆ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಮುಂದೆ ಯುಧಿಷ್ಠಿರ ಏನನ್ನ ಪ್ರಶ್ನಿಸಿದ ಮತ್ತೆ ಕೃಷ್ಣ ಅದಕ್ಕೆ ಏನನ್ನು ವರ್ಣಿಸಿದ ಅಂತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ.